ಚಾಡಿ ಹೇಳ್ತಾರೆ, ಎಲ್ಲ ಕಡೆ ಅದಾರ ಅವ್ರು ಊರಿಗೆ ಒಂದು 4 ಮಂದಿ ಇರ್ತಾರೆ. ಅವ್ರು ಇದ್ದರೆ ಊರು ಶುದ್ಧ. ಇದು ತಲೆಯಾಗಿರ್ಲಿ ನಿಮ್ಗೆ. ಇವೇನು ಚಾಡಿ ಮಂದಿ ಇರ್ತಾವಲ್ಲ, ಅವರು ಇದ್ದರೆ ಊರು ಶುದ್ಧ. ನಮ್ಮ ಊರಾಗ ಹೋಗ್ಬೇಕಿ ಎಲ್ಲೆಲ್ಲ ಹಡಪದ ಅಪ್ಪಣ್ಣನ ಮಠದ ಬಲ್ಲಿ ಚಾಡಿ ಹೇಳಕ್ಕೆ ಮನಿ ಏನ್ರಿ, ಕೇಳಕ್ಕೆ ಮನಿ ಹನುಮಂತರ ಗುಡಿ ಬಲ್ಲಿ ಇತ್ತು. ಕೇಳಕ್ಕೆ ಮನಿ ಆಡು ದೂರಿಂದ ಬಂದಾಳ, 2 ಕಿಲೋಮೀಟರ್ದಿಂದ. ನಸ್ಕಿಗೆ ಕೆಟ್ಟ ಥಂಡ್ ಅಂದ್ರೆ ಥಂಡ್ ಅದ. ಥಂಡಾಗಿ ಬೆಳಗ್ಗೆ ನಸ್ಕಿಗೆ ಬಂದಾಳ. ಈಕಿ ಪಾಪಿಗೆ ಹನುಮಂತರ ಗುಡಿ ಬಲ್ಲಿ ಇದ್ದಕ್ಕಿ ಪಾಪಿಗೆ ಒಳ್ಳೆ ಧರ್ಮ ಅಂತ ಮಂತ ಹೆಣ್ಮಗಳು ತನ್ನ ಪಾಡಿತ ಆಂಗ್ಲ ಕಸ ಹೊಡ್ಲಕತ್ತಾಳ. ಹೊಡೆಯೋದ್ರಾಗ ಆಡು ದೂರಿಂದ ಬಂದಾಳ ನೋಡಿ, ಥಂಡಾಗಿ ನಡ್ಕೋತ ಗದ್ದು ನಡಗ್ಲಕತ್ತಾಳ. ಚಾಡಿ ಹೇಳಕ್ಕೆ ಬಂದಾಳ ನಸ್ಕಿಗೆ. ಆಕೆ ಎಷ್ಟು ಚಂದ ಹೇಳ್ತಾಳೆ ಕೇಳಿರೇನು ನೀವು ಒಂದಿಟ್ಟು ಕಲೀರಿ. ಆಕೆ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇನೆ ನನಗೆ ಬಂದೀಟ, ಚಿಂತಿಲೇನೆ ನನಗೆ ಬಂದೀಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳಲ್ಲ. ನಿಮಗೆ ಅರ್ಥ ಐತೆ? ನಿಮಗೆ ತಿಳಂಗೆ ಹೇಳ್ತೀನ, ಇಟ್ಟುದು ತಿಳಗೆ ಹೋಗಲ್ಲ. ಆಕೆ ಏನಂತಾಳ, ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇ ನನಗೆ ಬಂದೀಟ, ಚಿಂತಿಲೇನೆ ನನಗೆ ಬಂದೀಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳಲ್ಲತ್ತ. ಅಂದ್ರೆ ನಿಮ್ಮ ಮಾತನಾಗ ಹೇಳ್ಬೇಕಂದ್ರೆ ಅಯ್ಯ ನಿನಗೆ ಅಣ್ಣ ಅಲ್ಲಬೇಕು ನೋಡಿ ಕಿಸಿ ನಗ್ತೀನಿ ನೀವು ಅಂತಂದು. ನಿನಗೆ ಅಣ್ಣ ನೋಡಿ ಹಂಗೆಲ್ಲ ಮಾಡ ಇಟ್ಟನ್ನ ತಿಳ್ಕೊ. ಈಗ ಅಪ್ಪಿ ತಪ್ಪಿ ನಿಮಗೆ ಯಾರೇ ಒಬ್ಬರು ಬಂದು ಹೇಳಿದ್ರೆ ತಿಳ್ಕೊರಿ. ಹೆಣ್ಮಕ್ಳು ಅವ್ರು ಹೇಳೋದು ಹೇಳ್ತಾರೆ. ನಿಮಗೆ ಹೇಳ್ದ ಎಂದಂಗೆ ನಿನಗೆ ಅಣ್ಣ ಹೆಂಗೆ ಹೇಳೋಣ ತಿಳ್ಕೊರಿ. ಅವಾಗ ನೀವೇನು ಮಾಡ್ತೀರಿ? ಆಕೆ ಹೇಳೋದಕ್ಕೆ ಇದ್ರಿಗೆ ಚಲೋ ಒಳ್ಳಾಕ ಯಾಕೆ ನನಗೆ ಗೊತ್ತಿತ್ತು ಅಕ್ಕ, ಸುಮ್ಮನೆ ಅದು ಪಾಪದ ಗಣಮಗಂದು ಏನೂ ಇರಂಗಿಲ್ಲ. ಅಟ್ಟ ಆಕೆ ಗಂಡ ಹೆಂಗೆ ಅಂದ್ಕೊಳ್ಳೋಣ, ನನಗೆ ಗೊತ್ತಿತ್ತು ಯಾಕೆ ಇತ್ತಿತ್ತಲ ನಾ ಮಾಡಿದ್ರು ಒಟ್ಟು ರುಚಿ ಹತ್ತಂಗಿಲ್ಲ, ಪಲ್ಯ ರುಚಿ ಅಂತಂಗಿಲ್ಲ. ನಾನು ನೋಡಿದ್ರೆ ಗುರ್ರ ಮಾಡ್ಲಕತ್ತಾನ. ಸುಮ್ಮನೆ ಅದೇನು ಗುರ್ರ ನೀಲ್ಲ ಗಾರ ನೀಲ್ಲ, ಸುಮ್ಮನೆ ಹಡ್ತಿ 2 ರೊಟ್ಟಿ ಹಾಕಲ್ಲ ಉಂಡು ಹೋಗಿಬಿಡ್ತಾನವ. ಇಟ್ಟು ಹೇಳಕ್ಕೆ ಹಾಲಲ್ಲ. ಈಗ ಒಂದು ಸೌನ್ ಅಳ್ಕೋತ ಬಂದು ಕಸ ಹೊಡೆದು ಬಿಟ್ಟು ಹಾಸಿಗೆ ಮಕ್ಕೋತಾಳೆ. ಮತ್ತೆ ಅದು ಗಂಡ ಹೊರಗಿಂದ ಮನೆಗೆ ಬರ್ತದೆ. ಯಾಕೆ ಇನ್ನೇಗೆ ಎದ್ದಿದ್ದಿ ಮತ್ತೆ ಹೊಳಿ ಮಕ್ಕೊಂಡಿದ್ದಲ್ಲ, ಮಾತಿಲ್ಲ ಕತಿಲ್ಲ. ಏನಾಗ್ಯದ ಜ್ವರಗಿರ ಬಂದವನು? ಏನಾಗ್ಯದ ನಿನಗ? ನಮಗೆ ಹೋಗೋದು ಬಂದದ್ದು ಹೋಗೋದು ಹತ್ತು ನೋಡು ಮನ್ಯಾಗ ಬೆಂಕಿ ಜಗಳ ಹತ್ತದೆ. ಯಾಕಾಕಿ ಹೇಳುವಾಗ ಹೇಳಲ್ಲ, ಹೇಳುವಾಗ ಹೇಳಿಲ್ಲ. ಹಂಗೆ ಹತ್ತು ನೋಡಿ ಮನ್ಯಾಗ ಬೆಂಕಿ, ನಮ್ಗೆ ಹೋಗೋದು ಬಂದದ್ದು ಹೋಗೋದು ಅಲ್ಲ. ಇನ್ನಾಗೆ ಚಲೋ ಐತಿ. ಈಗ ಏನಾಗ್ಯದ ನಿನಗ? ಯಾಕೆ ಹಿಂಗೆ ಮಾಡ್ಲಕತ್ತಿದೆ? ನಡಿ ದವಾಖಾನೆಗೆ ಹೋಗಿ. ನಮ್ಮ ದವಾಖಾನೆ ಹತ್ತಲ್ಲ, ನಮಗೆ ಸುಡುಗಾಡು ಸುಡುಗಾಡು ನಡೆಯತ್ತ. ಅಲ್ಲ ಇನ್ನಾಗೆ ಚಲೋ ಐತಿ. ಏನಾಗ್ಯದ ನಿನಗ? ನಮ್ಗೆ ಏನಾಗಿಲ್ಲ, ಎಲ್ಲ ನಿಂದು ಗೊತ್ತಾಗ್ಯದ ನನಗ. ಅಲ್ಲ ಏನಾರು ಗೊತ್ತಾಗ್ಯದ ಅದುವರೆಗೆ ಹೇಳು. ಎಲ್ಲ ಗೊತ್ತಾಗ್ಯದ ನನ್ನ ಬಾಯಲ್ಲಿ ಇಟ್ಟು ಕೇಳ್ಬೇಕತ್ತೆ ನೀ. ಇವ ಹಿಂಗಂದು ಹೆಡಕನ ಕೈ ಹಾಕಿ ಎಬ್ಬಿಸಿ ಕುಂದಿರ್ಸ್ತಾನೆ. ಏನಾಗ್ಯದ ನನಗೆ? ಏನು ಎಲ್ಲ ಗೊತ್ತದ ನಿಂದು ಹೂರ್ಣ. ಅಲ್ಲ ಏನು ಗೊತ್ತಾಗ್ಯದ ಅದುವರೆಗೆ ಹೇಳು. ಎಲ್ಲ ಗೊತ್ತದ. ಹಿಂಗೆ ಪುಡ್ತ ನೋಡೋನು. ನೀವು ಹೊಡೀನಿ, ಯಾಕಿನ ಮೇಲ್ ಕಟ್ಟಿ ಹೊಡ್ಲಕತ್ತಿ ಹೊಡೀನಿ. ಯಾವಕ್ಕೆ ಏನದು ಪಾಪದ ಗಂಡಗೆ ಗೊತ್ತೇ ಇರಲ್ಲ. ನೀ ಯಾಕಿನ ಮೇಲ್ ಕಟ್ಟಿ ಹೊಡ್ಲಕತ್ತಿ ಹೊಡೀನಿ. ಅಲ್ಲ ಹಂಗೆ 2 ಹರಕ್ಕೆ ಸೀರೆ ಇಟ್ಕೊಳ್ಳೋಣ. ನಮ್ಮ ಕರ್ನಾಟಕದಾಗ ಭಾಳ ಮಜಾ. ಈಗ ಕರ್ನಾಟಕದಾಗ ಬಸ್ ಪ್ರಿಯವ ನಮ್ಮಲ್ಲಿ ಹೆಣ್ಮಕ್ಳಿಗೆ. ಹಂಗೆ 2 ಸೀರೆ ಅಂತ ಇಟ್ಕೊಳ್ಳೋಣ. ರೈಟ್ ಆಧಾರ್ ಕಾರ್ಡ್ ತೊಗೊಂಡು ಅಲ್ಲಿ ಬಸ್ನಾಗಿಂದ ಆಧಾರ್ ಕಾರ್ಡ್ ತೋರಿಸ್ಬೇಕು ಹೆಣ್ಮಕ್ಳು ನಮ್ಮಲ್ಲಿ ಕರ್ನಾಟಕದಾಗ. ಈಗೇನು ಗಾಂಡದಾರಿ ಏನು ಅನಪ್ಲೇನು ಇಲ್ಲ, ಸುಮ್ಮನೆ ನಿಂದ್ರಲಕತ್ತಾವ ಅವು ಹೆಣ್ಮಕ್ಳು. ಯಾಕಂದ್ರೆ ಗಬಕ್ಕನ ಚೀಲ ತೊಗೊಳಂತ ಅವ್ರ ಮನೆಗೆ. ಯಾಕ್ರಿ ಹಿಂಗೆ ಮಾಡ್ತಿರಿಲ್ಲ? ಅಪ್ಪಿ ತಪ್ಪಿ ನಿಮ್ಮ ಮುಂದೆ ಯಾರು ಹಿಂಗೆ ಚಾಡಿ ಹೇಳಿದ್ರತ್ತಂದ್ರೆ ನೀವು ಹಿಂಗೆ ಮಾಡ್ತಿರ್ತೀರಿ. ಇದು ಅಲ್ಲ, ಇದು ಜೀವನ ಏನ್ರಿ? ಚಾಡಿ ಹೇಳೋವ್ರಿಂದ ಹೇಳ್ತಾರ, ಕೇಳೋವ್ರಿಂದ ಕೇಳಬಾರ್ದು. ಇಲ್ಲಿ ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾಳ. ಏನಂತಾಳ? ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲೇ ನನಗೆ ಬಂದೀಟ, ಚಿಂತಿಲೇನೆ ನನಗೆ ಬಂದೀಟ, ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗ್ತಿದ್ದ ಅಂತ ಹೇಳಲು. ಅವಾಗ ನಿಮ್ಮಂಗೆ ಅಂದ ಅಳ್ಕೋತ ಕುಂದ್ರಲಿಲ್ಲ, ಹಾಸಿ ಕೂತ್ಕೊಂಡಿಂದ ಮಲ್ಕೊಳ್ಳಿಲ್ಲ. ಆ ಹೆಣ್ಮಗಳಿಗೂ ಇನ್ನೊಮ್ಮೆ ಚಾಡಿ ಹೇಳಿರಬಾರ್ದು, ಹಂಗೆ ಉತ್ತರ ಕೊಡ್ತಾಳ. ಏನಂತಾಳಕಿ? ಈಕೇನಂದ್ರೆ ತಿಳಿತಿಲ್ಲ ನಿಮಗೆ? ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ತಿಕ್ಕಿ ಅಂದ್ರ ಆಕೆ ಎರಡು ಚಂದ್ರ ಉತ್ತರ ಕೊಡ್ತಾಳ. ನಕ್ಕಾರೆ ನಗಲೇಳ ನಗೆ ಮುಗದ ಕ್ಯಾದಿ, ನಕ್ಕಾರೆ ನಗಲೇಳ ನಗೆ ಮುಗದ ಕ್ಯಾದಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ, ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ಅಲ್ಲ. ಇಲ್ಲಿ ಜಗಳ ಬರ್ತವ್ರೆ ಅಂದ್ರೆ ಏನಂದ್ಲು? ನಕ್ಕನ ಯಾಕೆ ನಗಲ್ ನಕ್ಕ? ಏನು ನನ್ನ ಗಂಡನ ಹಿಂಗೆ ಮಾರಿ ಉಬ್ಬಿಸ್ಕೊಂಡು ಕುಂದ್ರವ ಒಂದೊಂದು ಇರ್ತಾವೆ ನೋಡ್ರಿಲ್ಲ. ನೀವು ಬೆಕ್ಕದೊಟ್ಟು ನಗಸ್ರಿ ನಗಲ್ಲ. ಇಲ್ಲಿ ಪುರಾಣದಾಗ ಅಪ್ಪಿ ತಪ್ಪಿ ನಾವು ನಗಿಸ್ತಿದ್ದೇವೆ, ನೀವು ನಗಿತಿದ್ರೆ ತಿಳ್ಕೊರಿ. ಮಗ್ಗದಾಗ ಒಂದು ಕಡಗಾಯಿ ಮಾರಿ ತೊಗೊಂಡು ಕೂತಿರ್ತದ ಆಕೆ. ಮನ್ಯಾಗೂ ನಗಲ್ಲ, ಇಲ್ಲಿನೂ ನಗಲ್ಲ. ಎದಕ್ಕೆ ನಗ್ತಿದ್ದಿ? ಸುಮ್ಮನೆ ಮಗನ ನಗಕ್ಕೆ ಸದಕ್ಕೆ ಚೂಟಿ ನಗದು ಬಿಡಿಸೋದು. ಈ ಇರ್ತಾವ ಒಂದೊಂದು
ಊರಾಗ ಒಂದು ನಾಲ್ಕು ಇರ್ತಾವೆ. ಅವು ಚಂದ ನಗ್ತಿರ್ತೀರ ತಿಳ್ಕೊ, ಮನಸ್ಸು ಬಿಚ್ಚಿ ನಗಬೇಕು. ಏನ್ರಿ ಪುರಾಣ ಪ್ರವಚನ ತಂದು ಹಿಂಗೆ ಕುತ್ಕೊಂಡು ಕೇಳಿದ್ರೆ ಇದು ಅಲ್ಲ. ಎಷ್ಟು ನಕ್ಕೊಂತಿರ್ತೀರಿ ಅಷ್ಟು ಬಿ ಪಿ ಬರೋಂಗಿಲ್ಲ, ಶುಗರ್ ಬರೋಂಗಿಲ್ಲ. ಏನ್ರಿ ಮನಸ್ಸು ಪ್ರಫುಲ್ಲವಾಗಿರಬೇಕು, ಮನಸ್ಸು ಆನಂದವಾಗಿರಬೇಕು, ನಕ್ಕೊಂತಂದಾಗ ಇರಬೇಕು. ಹೌದಿಲ್ಲ? ಅದಕ್ಕಾಕಿ ಅಂತಾಳ, ನಕ್ಕರೆ ನಗಲೇಳ ನಗಿಮುಗದ ಕ್ಯಾದಿಗೆ. ನನಗೆ ಯಾಕೆ ನನ್ನ ಗಂಡ ಆಕಿನ ನೋಡಿ ನಕ್ಕರೆ ಅಂದ ನಗಲ್ನ್ಯಾಕ? ನನ್ನ ಗಂಡನ ಯಾವಾಗಲೂ ಮಾರಿ ಉಬ್ಬಿಸ್ಕೊಂಡಿರವಲ್ಲ, ಯಾವತ್ತೂ ನಕ್ಕೋತಿರ್ತಕ್ಕಂಥವ. ಒಂದು ವೇಳೆ ಆಕಿನ ನೋಡಿ ನಕ್ಕರೂ ನಕ್ಕನ್ನ ತಿಳ್ಕೊಳ್ಳೋಣ. ನಾ ಮುಡಿದು ಬಿಟ್ಟ ಮಲ್ಲಿಗೆ, ನಾ ಯಾವತ್ತೂ ಮುಡ್ಕೋತ ಬಂದೀನಿ. ಆಕಿಗೆ ಆಸೆ ಆಗಿತ್ತು ಅಂದ್ರೆ ಆಕೆ ಒಂದು ಗಳಿಗೆ ಮುಳ್ಕೊಳೆ ಹೇಳು ಅಂದ್ಲತ್ತ. ಇಲ್ಲಿ ಜಗಳ ಬರ್ತಾವ್ರಿ, ಮತ್ತೊಮ್ಮೆ ಚಾಡಿ ಹೇಳಕ್ಕೆ ಬರ್ತಾಳ ಬರಂಗ. ನಾವು ಹಂಗೆ ಮಾಡಲ್ಲ. ಯಾರು ಏನ್ರಿ ಹೇಳ್ತಾನೆ ನಮ್ಮ ಕಿವಿ ಒಯ್ದು ಅವ್ರು ಬಾಯಾಗಿಡ್ತೀವಿ. ಹಿಂಗೆ ಅವ್ರು ಊದೇ ಊತಾವ, ಮನಿನೇ ಒಡಕ್ ಮಾಡ್ತಾವ. ಜಗತ್ತಿನೊಳಗಂದ ಚಾಡಿ ಹೇಳ್ತಕ್ಕಂಥ ಜನ ಸಾವಿರ ಜನ ತುಂಬಿರ್ತಾರೆ. ಆದರೆ ಯಾರೂ ಕೂಡ ಚಾಡಿ ಮಾತುಗಳನ್ನು ಕೇಳಬಾರ್ದು. ಏನ್ರಿ ಅದನ್ನು ಕೇಳೋದ್ರಿಂದ ಏನಕ್ಕದ? ಅತ್ತಿ ಮಾವ ಏನಂತೀವಿ, ಅತ್ತಿ ಸೊಸೆ ಆಗಲ್ತೀರಿ, ಗಂಡ ಹೆಂಡತಿ ಆಗಲ್ತೀರಿ, ಅಣ್ಣ ತಮ್ಮಂದಿರು ಕೂಡ ಆಗಲ್ತಾರೆ. ಆದ್ರೆ ಇಲ್ಲಿ ಏನದತ್ತು ಗುಣದ ಕೇಳಿದ್ರೆ ಪರಮಾತ್ಮ ನಾರದ್ರ ಮಾತು ಕೇಳಿ ಬಂದಾನಲ್ಲ, ನಾರದು ಹೇಳಿರ್ತಕ್ಕಂಥ ಚಾಡಿ ಮಾತು ಕೇಳಿ ಬಂದಾನಲ್ಲ ತಂದು ಪಾಪ ಸರ್ವಮಂಗಳೇ ನಗಲಕತ್ತು ನಕ್ಕೊಂತ ಬಾ ಪರಮಾತ್ಮ ಒಳಗೆ ಬಾ ತಿಕ್ಕೊಣಂದು. ಅವಾಗೆಂದ ಸರ್ವಮಂಗಳಿಗೆ ಪರಮಾತ್ಮ ಅಂತಾನೆ, ಹೇ ಸರ್ವಮಂಗಳೇ, ನಾನು ಹಂಗೆ ಅಂದ ಒಳಗೆ ಬರಂಗಿಲ್ಲ. ಹಂಗಂದ್ರೆ ಹೆಂಗೆ ಬರ್ತಿದಿ? ಇಲ್ಲ ನೀನು ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆ ಒಳಗೆ ಅಂದ ಬರ್ತೀನಿ. ಅವಾಗೆಂದ ಪರಮಾತ್ಮನಿಗೆ ಸರ್ವಮಂಗಳೇ ಅಂತಾಳ, ಈ ಮಾತ ನಾರದರಿಗೂ ಕೂಡ ಹೇಳಿ ಕಳಿಸಿನ. ನಮಸ್ಕಾರ ಒಂದು ಬಿಟ್ಟು ಅಂದ್ರೆ ನೀವು ಬೇಕಾದ ಕೇಳೋ ಕೊಡ್ತೀನಿ, ಆದ್ರೆ ನಮಸ್ಕಾರ ಮಾತು ನಿನಗೆ ಮಾಡಂಗಿಲ್ಲ. ಸರ್ವಮಂಗಳೇ, ನನ್ನನ್ನು ಯಾರು ತಿಳ್ಕೊಂಡಿದ್ದೀನಿ ನೀನು? ನನ್ನನ್ನು ಯಾರು ತಿಳ್ಕೊಂಡಿದ್ದೀನಿ ನೀನು? ನಾನು ಪರಮಾತ್ಮ ಬಂದೀನಿ, ಪರಮಾತ್ಮ ಸೃಷ್ಟಿಕರ್ತನ ಆಗಿರ್ತಕ್ಕಂಥ ಪರಮಾತ್ಮ ನಾನು ಬಂದೀನಿ. ಸರ್ವಮಂಗಳೇ ನಮಸ್ಕಾರ ಮಾಡ್ಬೇಕು ನೀನು. ಪರಮಾತ್ಮ ನೀ ಜಗತ್ತಿಗೆ ಅಂದ್ರೆ ನೀ ಸೃಷ್ಟಿ ಮಾಡಲೆಕ್ಕ, ಜಗತ್ತಿಗೆ ನೀ ಪರಮಾತ್ಮ ಇರಲೆಕ್ಕ. ಆದ್ರೆ ನನಗೆ ನಾ ಪರಮಾತ್ಮ ಅಂತಂದ್ರೆ ಅದು ನನ್ನ ಗಂಡನ ಬಿಟ್ಟಂದ ಬೇರೆ ಯಾರೂ ಅಲ್ಲ. ನನ್ನ ಗಂಡನೇ ನನಗೆಂದ ಪರಮಾತ್ಮ, ನನ್ನ ಗಂಡನೇ ನನಗೆಂದ ಸರ್ವಸ್ವ, ನನ್ನ ಗಂಡನೇ ನನಗೆಂದ ಸೌಭಾಗ್ಯ. ಗಂಡನ ಬಿಟ್ಟಂದ ನಾನು ಯಾರಿಗೂ ಕೂಡ ನಮಸ್ಕಾರ ಮಾಡಂಗಿಲ್ಲ ಅಂತ ತಿಳ್ಕೊಳ್ಳೋದು. ನೋಡು ಸರ್ವಮಂಗಳ ಹಠ ಮಾಡಬೇಡ, ನಮಸ್ಕಾರ ಮಾಡು, ನಮಸ್ಕಾರ ಮಾಡತ್ ತಿಳ್ಕೊಳ್ಳೋದು. ಎಷ್ಟು ಪರಿಪರಿಯಾಗಿ ಅಂತ ಹೇಳಿದ್ರು ಸರ್ವಮಂಗಳ ನಮಸ್ಕಾರ ಮಾಡಕ್ಕೆ ಅಂದ ಒಪ್ಪಲಿಲ್ಲ. ಯಾವಾಗ ನೀನು ನಮಸ್ಕಾರ ಮಾಡಂಗಿಲ್ಲ ತಿಳ್ಕೊಂಡ್ರೆ ನಾ ತಿರುಗಿ ಹೋಗ್ತೀನಿ ಎತ್ತುಕೊಂಡ ಪರಮಾತ್ಮ. ಆಯ್ತು ನೀ ತಿರುಗಿ ಹೋಗತ್ತಿಕೊಂಡು ಸರ್ವಮಂಗಳೆ ಒಳಗೆ ಹೋಗ್ಬಿಟ್ಲು. ಅವಾಗಿಂದ ಪರಮಾತ್ಮ ಏನ್ರಿ ಆಕೆ ಒಳಗೆ ಬಾ ಅಲ್ಲಾರ್ದೇನೆ ತಾನೇ ಒಳಗೆ ಹೋದ. ಯಾವಾಗಿಂದ ಒಳಗಿಂದ ಹೋದ ಬಳಕಿಂದ ಪರಮಾತ್ಮ ಅಂತಾನೆ, ಸರ್ವಮಂಗಳೆ ಅಂದ್ರೆ ನೀ ನಮಸ್ಕಾರ ಮಾಡಂಗಿಲ್ಲ ಪರಮಾತ್ಮ, ಅದು ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟೇನೆ, ಅದು ನಿನಗೆ ಮಾಡಂಗಿಲ್ಲ ಅಂದ್ಲು. ನಾ ಹೇಳಕತ್ತೇನೆ ನಿನಗ, ಆ ನಮಸ್ಕಾರ ಬಿಟ್ಟು ಬೇಕಾದ ಕೇಳು, ನನ್ನ ಮನೆಯಾಗಿನ ಸಂಪತ್ತು ಕೇಳು, ರೊಕ್ಕ ಕೇಳು, ರೂಪಾಯಿ ಕೇಳು, ಅಟ್ಟೆ ಯಾಕ ಬೇಕಾದ್ರೆ ನನ್ನ ಪ್ರಾಣವನ್ನು ಬೇಕಾದ್ರೂ ಕೇಳು ಕೊಡ್ತೀನಿ, ಅದು ನಮಸ್ಕಾರ ನೀನು ಮಾಡಂಗಿಲ್ಲ ಅಂತ ತಿಳ್ಕೊಳ್ಳೋದು. ಯಾವಾಗಿಂದ ಪರಮಾತ್ಮ ಹಿಂಗೆ ನಿಂತ್ಕೊಂಡದ ವಿಚಾರ ಮಾಡಕತ್ತ, ಸರ್ವಮಂಗಳೇ ಅದನ್ನು ನಮಸ್ಕಾರ ಬಿಟ್ಟು ನಾ ಬೇಕಾದ ಕೇಳಿದ್ರು ಕೊಡ್ತೀಯನು, ನೀ ಬೇಕಾದ ಕೇಳು ಕೊಡ್ತೀನಿ. ಯಾವಾಗಿಂದ ಪರಮಾತ್ಮ ಅಂತ ನಮಸ್ಕಾರ ಅಂತೀವಿ, ಸರ್ವಮಂಗಳೇ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ರು ಕೊಡ್ತೀನಿ ಅಂತ ಕೂಡ ಮಾತು ಕೊಡಕತ್ತಿದೆ. ವಿಚಾರ ಮಾಡಿ ಮಾತು ಕೊಡು. ಅವಾಗ ಸರ್ವಮಂಗಳಂತಳ ಪರಮಾತ್ಮ ನಮಸ್ಕಾರ ಬಿಟ್ಟು ನೀ ಬೇಕಾದ ಕೇಳು ಕೊಡ್ತೀನಿ ಅಂತಂದಿನ ತಂದಾಗ, ನೀ ಬೇಕಾದ ಕೇಳು ನಾ ಕೊಡ್ತೀನಿ ಎತ್ತಿಕೊಂಡಂದ್ಲು. ಅವಾಗಿಂದ ಪರಮಾತ್ಮ ಅಂತಾನೆ, ಹಂಗಿತ್ತು ಅಂದ್ರ ನಿನ್ನ ಗಂಡನ ರುಂಡ ಕತ್ತರಿಸ್ಕೊಡು ನನಗ ಅಂದ. ಸರ್ವಮಂಗಳಿಗಂತಾನೆ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಕೊಡ್ತೀನಿ ಎತ್ತುಕೊಂಡು ಹೇಳಕತ್ತಿಯಲ್ಲ, ಹಂಗಿದ್ರೆ ನಾನು ನಿನ್ನ ಗಂಡನ ರುಂಡವನ್ನು ಕತ್ತರಿಸ್ಕೊಡು ನನಗ. ಅವಾಗಿಂದ ಸರ್ವಮಂಗಳ ನಗಲಿಕತ್ಲು ಪರಮಾತ್ಮ, ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಕೊಡ್ತೀನಿ ಎತ್ತಿಕೊಂಡ್ರ ನನ್ನ ಗಂಡನ ರುಂಡವನ್ನು ಕೇಳಕತ್ತಿದಲ್ಲ, ಒಂದು 5 ನಿಮಿಷದಿಂದ ಇಲ್ಲೇ ನಿಂದ್ರ ಅಂದ್ಲಕ್ಕೆ. ಯಾರಿಗೆ? ಪರಮಾತ್ಮನಿಗೆ ಅಂತಾಳ, ಹೊರಗೆ ನಿಂದ್ರ 5 ನಿಮಿಷ. ಯಾವಾಗಿಂದ ಪರಮಾತ್ಮದಿಂದ ಹೊರಗೆ ನಿಂತ, ನೇರವಾಗಿಂದ ಸರ್ವಮಂಗಳಿಂದ ಒಳಗೆ ಹೋಗ್ಯಾಳೆ. ಹೋಗಿ ಗಂಡನಿಗೆ ನಮಸ್ಕಾರ ಮಾಡಿ ಅವಾಗಿಂದ ಹೇಳ್ತಾಳೆ, ಸ್ವಾಮಿ ಹೊರಗಿಂದ ಪರಮಾತ್ಮ ಬಂದು ನಿಂತಾನೆ, ಒಳಗಿಂದ ಗಂಡ ಧ್ಯಾನ ಮಾಡಕತ್ತಾನ. ಯಾರು ಧ್ಯಾನ ಮಾಡಕತ್ತಾನ? ಹೊರಗಿನ ಪರಮಾತ್ಮ ಬಂದು ನಿಂತಾನಲ್ಲ ಅವಂದೇ ಧ್ಯಾನ ಮಾಡಕತ್ತಾನ ಒಳಗ. ಅಂಥದ್ರೊಳಗಿಂದ ಸರ್ವಮಂಗಳ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಒತ್ತಿಕೊಂಡಂದಾಗ ನಿನ್ನ ರುಂಡವನ್ನು ಕೇಳಕತ್ತಾನ, ಹೆಂಗೆ ಮಾಡಲಿ ಅಂದ್ಲು. ಅವಾಗಿಂದ ಸರ್ವಮಂಗಳ ಗಂಡ ಅಂತಾನೆ, ಸರ್ವಮಂಗಳೇ ನಿನ್ನ ಪತಿರಥ ಧರ್ಮದ ಮುಂದ ಈ ರುಂಡನ ದೊಡ್ಡದಲ್ಲ, ಯಾವಾಗ ನನ್ನ ರುಂಡ ಕೇಳಕತ್ತಾನ ಅಂದಾಗ ಕತ್ತರಿಸಿ ಕೊಟ್ಟು ಬಿಡು ಅಂದ. ಏನ್ರಿ? ಕತ್ತರಿಸಿ ಅಂತ ಕೊಟ್ಟು ಬಿಡು ಅಂದ. ನೋಡ್ರಿ ಯಾರಂತಾರ, ಯಾವಾಗ ಅದು ನಮಸ್ಕಾರ ಬಿಟ್ರ ಬೇಕಾದ ಕೇಳುವತ್ತಂದಾಗ ನಿನ್ನ ರುಂಡ ಅಂತಗಂದ ಕೇಳಕತ್ತಾನ ತಂದಾಗ ನಿನ್ನ ಪತಿರಥ ಧರ್ಮದ ಮುಂದ ಈ ರುಂಡನ ದೊಡ್ಡದಲ್ಲ, ಯಾವಾಗ ಕೇಳಕತ್ತಾನ ಅಂದಾಗ ಕೊಟ್ಟು ಬಿಡು ಒತ್ತಿಕೊಣ. ಯಾವಾಗ ಅಂದ ಗಂಡ ಎದ್ದಂದ ಹೊರಗೆ ಬಂದ,
ಸರ್ವಮಂಗಳೆ ಹಂಗೆ ಬರಲಿಲ್ಲ, ಒಳಗಿಂದ ಒಂದು ತಲವಾರು ತಗೊಂಡು ಯಾವಾಗಿಂದ ಪರಮಾತ್ಮನ ಎದುರಿಗೆ ಬಂದು ಒಂದು ಕಡೆಗೆ ಸರ್ವಮಂಗಳೆ ಗಂಡ ನಿಂತ್ಕೊಂಡಾನೆ, ಇನ್ನೊಂದು ಕಡೆಗೆ ಪರಮಾತ್ಮ ನಿಂತ್ಕೊಂಡಾನೆ, ಮಧ್ಯದೊಳಗಿಂದ ಸರ್ವಮಂಗಳೆ ನಿಂತಾಳೆ. ಯಾವಾಗಿಂದ ಸರ್ವಮಂಗಳೆ ಅಂತಾಳೆ, ಪರಮಾತ್ಮ ನಮಸ್ಕಾರ ಬಿಟ್ಟು ಬೇಕಾದ ಕೇಳಬತ್ತಂದಾಗ ನನ್ನ ಗಂಡನಿಂದ ರುಂಡ ಕತ್ತರಿಸಿಕೊಡು ಹತ್ಕೊಂಡು ಕೇಳಕತ್ತೀಯಲ್ಲ, ನನ್ನ ಗಂಡನ ರುಂಡ ಕತ್ತರಿಸಿ ಕೊಡ್ತೀನಿ, ನಂದೊಂದು ಕಂಡೀಷನ್ ಅದ ಅನ್ಲಕ್ಕೆ. ಏನು ಕಂಡೀಷನ್ ಅದ? ನನ್ನ ಗಂಡನ ರುಂಡವನ್ನು ಕತ್ತರಿಸಿ ಅಂದ್ರೆ ನಿನ್ನ ಕೈ ಒಳಗೆ ಒಗಿತೀನಿ, ಅದನ್ನ ನೀನು ಹಿಡ್ಕೋಬೇಕು. ಅಪ್ಪಿತಪ್ಪಿ ನನ್ನ ಗಂಡನ ರುಂಡ ನಿನ್ನ ಕೈಯನ್ನ ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ, ಎಚ್ಚರದಾಗಿರುವ ಅನ್ಲಕ್ಕೆ. ಪರಮಾತ್ಮನಿಗೆ ರೀ, ಪರಮಾತ್ಮನಿಗೆ ಅನ್ನಕತ್ತ, ನನ್ನ ಗಂಡನ ರುಂಡನ್ನು ಕತ್ತರಿಸಿದ ನೀನು ಕೈಯಾಗಿಂದ ಒಗಿತೀನಿ, ನನ್ನ ಗಂಡನ ರುಂಡವನ್ನು ನೀನು ಹಿಡ್ಕೋಬೇಕು. ಅಪ್ಪಿತಪ್ಪಿ ಗಂಡನ ರುಂಡಿ ಏನಾದರೂ ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ ಎಂದ್ಲು. ಮೊದಲೈದು ಬೋಳ ಶಂಕರ್ ಪರಮಾತ್ಮ ಅದೇನು ದೊಡ್ಡಗದ ಬಗ್ಗೆ ಅಂತ ಹಾಗಿತ್ತ ತುಗೊಂಡು ಯಾವಾಗ ಹೋಗಿ ಸರ್ವಮಂಗಳೆ ತನ್ನ ಗಂಡನ ತಲೆ ಮೇಗಿರ್ತಕ್ಕಂಥ ಕೂದಲವನ್ನ ಹಿಂಗೆ ಕೈಯಾಗ ಹಿಡ್ದಾಳ. ಪರಮಾತ್ಮ ನೀ ರುಂಡು ಕೇಳಕತ್ತಿದೆಲ್ಲ, ರುಂಡು ಕೊಡ್ತೀನಿ ತುಗೊಂಡು ಹಿಂಗೆ ಕೈಯಾಗಿಂದ ಕಟ್ಟಗ ತಗೊಂಡು ಗಂಡನ ರುಂಡಿಗೆ ಒಂದು ಏಟನ್ನು ಹೊಡೆದ್ಲು, ರುಂಡ ಕತ್ತರಿಸ್ತು, ಬೀಸಿ ಪರಮಾತ್ಮನ ಕೈಯಾಗಿಂದ ಒಗದ್ಲು. ಪರಮಾತ್ಮ ಅದನ್ನು ಹಿಡ್ಕೊಂಡ, ಈ ಕಡೆ ಪರಮಾತ್ಮ ಹಿಡ್ಕೊಂಡ, ಆ ಕಡೆ ಸರ್ವಮಂಗಳೆ ಗಂಡನ ರುಂಡ ಮತ್ತೊಂದು ಬೆಳೀತು. ಮತ್ತು ತಲೆ ಮೇಗಿನಿಂದ ಕೂದಲ ಹಿಡಿತಾಳೆ, ಗಂಡನ ರುಂಡವನ್ನು ಕಡಿತಾಳೆ, ಪರಮಾತ್ಮನ ಕೈಯಾಗಿಂದ ಒಗಿತಾಳೆ. ಒಂದಲ್ಲ ಎರಡಲ್ಲ 32 ರುಂಡಗಳನ್ನು ಕತ್ತರಿಸಿದ ಪರಮಾತ್ಮನ ಕೈಯಾಗಿಂದ ಒಗದ್ಲು. ಯಾವಾಗಿಂದ ಸರ್ವಮಂಗಳೆ ಸಾಕು ಹತ್ತಿಕೊಂಡು ಯಾವಾಗಿಂದ ಪರಮಾತ್ಮ ಅಂದ, ಅವಾಗ ಸರ್ವಮಂಗಳೆ ಅಂತಾಳೆ, ಪರಮಾತ್ಮ ಇನ್ನ ಏಸು ರುಂಡಗಳು ಬೇಕು ಕೇಳು ಕೊಡ್ತೀನಿ ನಿನಗ. ಇಲ್ಲಿ ಸಾಕು, ಯಾಕ ಅಪ್ಪಿತಪ್ಪಿ ಇದ್ರಾಗ ಒಂದು ರುಂಡ ಕತ್ತರಿಸಿ ಅಂದ್ರೆ ಕೆಳಗೆ ಬಿತ್ತು ಅಂತಂದ್ರ ನನ್ನ ರುಂಡ ಕಡಿತಾಳಲಿಕ್ಕೆ. ಪರಮಾತ್ಮನ ಅಂಜಿಕೆನೆ ಸಾಕು ಹತ್ತಿಕೊಂಡಂದ. ಅವಾಗಿಂದ ಒಂದು ರುಂಡಗಳನ್ನ ಹಿಂಗೆ ಗಂಟಾಕಿ ಕೊರಳಾಗ ಮಾಲಿ ಮಾಡ್ಕೊಂಡು ಕೊಳ್ಳಾಗ ಹಾಕೊಂಡ. ಬಹುಶಃ ನೀವು ಎಲ್ಲರ ಕ್ಯಾಲೆಂಡರ್ದಾಗ ಅದು ನೋಡಿರ್ಬೇಕು ಏನ್ರಿ, ಪರಮಾತ್ಮನ ಕೊರಳಾಗಿ ಅಂದ್ರೆ ರುಂಡ ಇರ್ತಾವಲ್ಲ, ಆ ರುಂಡ ಯಾರು ಹತ್ತಿಕೊಂಡ ಕೇಳಿದ್ರ ಸರ್ವಮಂಗಳೆ ಗಂಡನ ರುಂಡಗಳು ಎಷ್ಟು 32 ರುಂಡಗಳು. ಅದಕ್ಕಾಗಿ ನೀವತ್ತು ಸ್ವಾಮಿಗಳು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದೊಳಗ ಕೊರಳಾಗಿಂದ ಕಂಠಮಾಲ ಹತ್ತಿಕೊಂಡು ಹಾಕೋತಾರೆ. ಅವು ಎಟ್ಟಿರ್ತಾವ ರುದ್ರಾಕ್ಷಿ ಹತ್ತಿಕೊಂಡು ಕೇಳಿದ್ರ 32 ರುದ್ರಾಕ್ಷಿಯಿಂದ ಕಂಠಮಾಲೆ ಇರ್ತದ. ಯಾಕೆ ಹತ್ತಿಕೊಂಡ ಕೇಳಿದ್ರ ಅಂದಿನ ದಿನಮಾನದೊಳಗ ಸರ್ವಮಂಗಳೆ ಗಂಡನ ರುಂಡಗಳನ್ನು ಪರಮಾತ್ಮ ಹಾಕೊಂಡ್ರ ಆ ರುಂಡ ಸ್ವರೂಪವಾಗಿರ್ತಕ್ಕಂಥ ರುದ್ರಾಕ್ಷಿಗಳನ್ನು ನಾವು ಕೊರಳಾಗಿಂದ ಹಾಕೋತೀವಿ ಸ್ವಾಮಿಗಳು ಏನ್ರಿ, ಕೊಳ್ಳಾಗಿಂದ ಹಾಕೋತೀವಿ. ಯಾವಾಗಿಂದ ಒಂದು ಕೊನೆಯಿಂದ ರುಂಡಗಳನ್ನ ಹಿಂಗೆ ಗಂಟಾಕಿ ಅಂದ ಮಾಲಿ ಮಾಡಿಂದ ಕೊಳ್ಳಾಗಿಂದ ಹಾಕೊಂಡ, ಅವಾಗಿಂದ ಸರ್ವಮಂಗಳೆ ಹಿಂಗೆ ಉದ್ದಕ್ಕೆ ನಮಸ್ಕಾರ ಮಾಡಲು ಏನ್ರಿ, ಉದ್ದಕ್ಕೆ ಅಂದ ನಮಸ್ಕಾರ ಮಾಡಲು. ಇರ್ಲಿ ಬಿಡು ಮರ, ಇರ್ಲಿ ಏನಾಗಿಲ್ಲ, ಕುಂದ್ರ ನೋಡ್ರಿ ನೀವು ಏನ್ರಿ, ಕೇಳ್ರಿ ಇದು ಭಾಳ ಮಜಾ ಅದ. ಯಾವಾಗ ಎಲ್ಲ ರುಂಡಗಳನ್ನು ಕೊರಳಾಗಿಂದ ಮಾಲಿ ಮಾಡಿಕೊಂಡು ಕೊರಳಾಗಿಂದ ಹಾಕ್ಕೊಂಡ, ಅವಾಗಿಂದ ಸರ್ವಮಂಗಳೆ ಉದ್ದಕ್ಕೆ ನಮಸ್ಕಾರ ಮಾಡಲು. ಯಾವಾಗಿಂದ ಉದ್ದಕ್ಕೆ ನಮಸ್ಕಾರ ಮಾಡಲು ಪರಮಾತ್ಮ ಅಂತಾನೆ ಸರ್ವಮಂಗಳೆ ಈಗರೆ ನನಗೆ ನಮಸ್ಕಾರ ಮಾಡಿದೆಲ್ಲ ಅಂದ ಪರಮಾತ್ಮ. ಈಗರೆ ನಾನು ನಮಸ್ಕಾರ ಮಾಡಿದೆಲ್ಲ. ಅವಾಗಿಂದ ಸರ್ವಮಂಗಳೆ ನಕ್ಕೋತ ಹೇಳ್ತಾರೆ, ಹುಚ್ಚು ಪರಮಾತ್ಮ ನಾನು ನಮಸ್ಕಾರ ಮಾಡಿದ್ದೆ ನಿನಗಲ್ಲ, ನಿನ್ನ ಕೊರಳಾಗಿರ್ತಕ್ಕಂಥ ನನ್ನ ಗಂಡನ ರುಂಡಗಳಿಗೆ ಮಾಡಿನೇ ಹೊರತಾಗಿ ನಿನಗೆ ಮಾಡಿಲ್ಲ ಹತ್ತುಕೊಂಡು ಹೇಳ್ತಾಳೆ ಸರ್ವಮಂಗಳೆ. ನೋಡ್ರಿ ಎಷ್ಟು ದಿಟ್ಟು ಹೆಣ್ಮಗಳು. ಮೊದಲು ನೀವು ಒಂದು ಅಪ್ಪರು ಹೇಳ್ಯಾರ ಹತ್ತುಕೊಂಡು ಮನೆಗೆ ಹೋಗಿ ಹುಡುಗಲ ತೊಗೊಂಡು ಕೊಟ್ಟಿರತ್ತಿ ನೀವು ರುಂಡುಗಳಿಗೆ. ಅಯ್ಯಮ್ಮ ಇವು ಮತ್ತು ಹೊಳಿ ಚಿಗೆ ರುಂಡ ಅಲ್ಲಿವು ಇವು ಚಂತನ ಗುಟ್ಕ ತಿಂದ ರುಂಡ, ಸರಿಯಾಗಿ ಕುಡಿದ ರುಂಡ, ಇವು ಹೆಂಗೆ ಚಿಗಿತಿರ್ಬೇಕು. ಮತ್ತು ನೋಡಿ ಜಸ್ಟ್ ಟ್ರೈ ಮಾಡೋಣ ಹತ್ಕೊಂಡು ಕೊಟ್ಟಿರ್ತೀನಿ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಇದು ಅವತ್ತಿನ ದಿನ ಮಾಡೋದು ಆ ಹೆಣ್ಣು ಮಗಳನ್ನ ತಪಸ್ವಿ, ಗಂಡನೂ ತಪಸ್ವಿ ಏನ್ರಿ, ಸ್ವತಃ ಪರಮಾತ್ಮಂದ ಬಂದು ಎದುರಿಗೆ ನಿಂತುಕೊಂಡು ಕೇಳದ ಅವಳಲ್ಲಿ ಎಂಥ ಭಕ್ತಿ. ಇದಕ್ಕಾಗಿ ನನ್ನದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂಜಿಸುವಂಗೆ. ಅವ ಗಂಡ ಏನಂತಾನ, ನಿನ್ನ ಪತಿವ್ರತ ಧರ್ಮದ ಮುಂದೆ ಈ ರುಂಡನ ದ್ವಾರದಲ್ಲ ಯಾವಾಗಿಂದ ಕೇಳಕತ್ತಂದ ಕತ್ತರಿಸಿ ಕೊಟ್ಟು ಬಿಡುವತ್ತಂದ. ಈಗಿನವ್ರು ಯಾರು ಅಂತಾರೆ ಏನ್ರಿ ತ್ರಾಸಾಗಿ ಗಂಡ ಮನೆಗೆ ಬಂದಿರ್ತಾನ ಅಂತ ತಿಳ್ಕೊ, ತ್ರಾಸ ಮಾಡಿಕೊಂಡು ಗಂಡ ಮನೆಗೆ ಬಂದಿರ್ತಾನ. ಯಾಕೆ ಏನಾಗ್ಯದ, ಹಿಂಗೆ ಆಗ್ಯದ, ನೀ ಮಾಡಿದ್ದೀನಿ ಉಣ್ಣು ಗಂಡ, ನೀ ಮಾಡಿದ್ದೀನಿ ಉಣ್ಣು. ಇವು ಅರ್ಧಾಂಗಿನಿ ಅಲ್ಲಿವು, ಇವು ಅರ್ಧ ಅಂಗಿ ಹರ್ಕೊಳ್ಳವು. ಅರ್ಧಾಂಗಿನಿ ಅಂದ್ರೆ ಏನು, ಗಂಡನಿಗೆ ಸುಖನೇ ಇರಲಿ ಗಂಡನಿಗೆ ದುಃಖನೇ ಇರಲಿ ಏನ್ರಿ, ಅವನು ಅದರೊಳಗೆ ಅರ್ಧ ಪಾಲು ಯಾವ ಹೆಣ್ಣು ಹಂಚ್ಕೋತಾಳಲ್ಲ ಅವಳೇ ನಿಜವಾಗಿರ್ತಕ್ಕಂಥ ಅರ್ಧಾಂಗಿನಿ ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ಕಾಗಂಗಿಲ್ಲ.
ಗಂಡನಿಗೆ ಸುಖ ಬಂದರೂ ಅರ್ಧ ಪಾಲು ಹೆಂಡತಿ ಹಂಚ್ಕೋಬೇಕು, ಗಂಡನಿಗೆ ಸುಖ ಬಂದ್ರೂ ಅರ್ಧ ಪಾಲು ಹಂಚ್ಕೋಬೇಕು, ದುಃಖ ಬಂದ್ರೂ ಕೂಡ ಅರ್ಧ ಪಾಲು ಹಂಚ್ಕೋಬೇಕು. ಅವಳೇ ನಿಜವಾಗಿರ್ತಕ್ಕಂಥ ಅರ್ಧಾಂಗಿನೇ. ಅಂತ ಅರ್ಧಾಂಗಿನಿ ರೂಪದೊಳಗೆ ಯಾರು ಜೀವನ ಕಳೀಲಿಕ್ಕತ್ತಾರತ್ತಂದ್ರೆ ಇಲ್ಲಿ ಅರಳಗುಂಡಿಗೆ ಗ್ರಾಮದೊಳಗೆ ಆದಯ್ಯ ಮತ್ತು ಮಡಿಯಮ್ಮರಿಂದ ಜೀವನ ಕಳೀಲಿಕ್ಕತ್ಯಾರ. ಎಷ್ಟು ಚಂದ, ಹೆಂಗೆ ಸರ್ವಮಂಗಳೇ, ಹೆಂಗಂದ ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ಗಂಡನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ ಅಂತಕ್ಕಂಥ ಇಟ್ಕೊಂಡು ಯಾವ ರೀತಿಯಾಗಂದ ಏನ್ರಿ ಜೀವನ ಅಂತಕ್ಕಂಥ ಕಳೀತಿದ್ದಾಳಲ್ಲ, ಹಂಗೆ ಇಲ್ಲಿ ಆದಯ್ಯ ಮತ್ತು ಮಡಿಯಮ್ಮರು ಅಟ್ಟ ಆನಂದದ ಜೀವನ ಕಳೀಲಿಕ್ಕತ್ಯಾರ.